ಒಂದು ಇದು ಕೊಡ್ಬೇಕು ತಾನೆ. ಒಬ್ಬ MLA ಅವರು ವಿಧಾನಸೌಧಕ್ಕೆ ಹೋದ್ರೆ ನಮ್ಮ CM ಅಷ್ಟು ಚೆನ್ನಾಗಿದ್ದಾರೆ, DK ಸರ್ ಅಷ್ಟು ಚೆನ್ನಾಗಿದೆ. ಹೋಗಿ ಸರ್ ಇದು ಕೂಡಲೇ ಬಡವರಿಗೆ ಭಾರಿ ತೊಂದರೆ, ಆ ರೋಡ್ ಭಾರಿ ಕಷ್ಟ ಇದೆ ಸರ್, ನಾನು ನೋಡಿದ್ದೀನಿ, ಪರಿಶೀಲನೆ ಮಾಡಿದ್ದೀನಿ ಸರ್, ಇದು ಇಮಿಡಿಯೇಟ್ ಮಾಡಲೇಬೇಕು, ಮಾಡ್ಬೇಕಲ್ಲ ಸರ್, ಮಾಡ್ತಾರಲ್ಲ ಸರ್ ಅಲ್ವಾ. ನಾವು ಬೇರೆ ಏನೂ ಕೇಳಲ್ಲ ಸರ್, ನಾವು ಹೊಡೆದಾಟ ಮಾಡೋರು, ಎರಡು ತಂದೆ ಮಾಡೋರು ಅಲ್ಲ. ನಮಗೆ ಬೇಕಾಗಿದ್ದ ನೀರು ಸರ್. ನೀವು ಪಂಚಾಯತಿಗೆ 25 ಬೋರ್ ಹೊಡಿತೀರೇ ಇದ್ದಾರೆ ಪಾಪ, ನೀರು ಕೊಡಕ್ಕೆ ನೀರಿಲ್ಲ ಅವ್ರ ಹತ್ರ, ಸಿಗ್ತಾ ಇಲ್ಲ ಅಲ್ವಾ. ಈಗ ನನ್ನ ಮನೇಲಿ ನಾನು 1200 ರೂಪಾಯಿ ದುಡ್ಡು ಕಟ್ಟಿದ್ದೀನಿ, ಫೀಸ್ ಅದು ನೀರಿಂದು ಬಿಲ್ಲು ನಾನು ಕಟ್ಟಿದ್ದೀನಿ. ಒಂದು ದಿನ ನೀರು ಕೊಟ್ಟಿದ್ದಾರೆ, ನೀರಿಲ್ಲ ಸರ್. ಅದ್ರ ಬಗ್ಗೆ ಮೊನ್ನೆ ರವಿ ನೀರು ವಾಟ್ಸಪ್ ಮಾಡಿದ್ದು, ಅದ್ರ ಬಗ್ಗೆ ಸುಮಾರು ಮಾತಾಡಿದ್ದೀನಿ ನಾನು. ಪಾಪ ಅವ್ನು 12 ಗಂಟೆ ರಾತ್ರಿ ಮೋಟರ್ ಹಾಕಿ ಕೊಟ್ಟರು. ಇದು ಒಳ್ಳೆ ಕೆಲಸನೇ. ಬಟ್ ನಮ್ಮಲ್ಲಿ ನೀರು ಕುಡಿಯಂಗಿರ್ಲಿಲ್ಲ, ಅದಕ್ಕೆ ಹಾಕಿರೋದು. 2 ವರ್ಷ ಆಯ್ತು ನಾವು MLA ಸಿಟ್ಟಿಂಗ್ MLA ನಾವು ಇನ್ನು ಮಾಡಿದ್ವಿ, ನಾವು ಓಟ್ ಹಾಕಿದ್ದೀವಿ ಸರ್, ನಮ್ಗೆ ಹಕ್ಕಿದೆ ನಾವು ಕೇಳೋಕ್ಕೆ. 2 ವರ್ಷದಲ್ಲಿ ಒಂದು ಸಲ ಗಬ್ಗಲ್ ಪಂಚಾಯತ್ ಎಫ್ಸಿಯನ್ನು ಬಂದು ಹೋದ್ರು. ಒಬ್ಬ ಲೀಡರ್ಗಳು ಕರೆದೇ ಬರಬೇಕಂತ ಏನಿಲ್ಲ ಸರ್. MLA ಅವರಿಗೆ ಒಂದು ವಾರದಲ್ಲಿ 1 ರೌಂಡ್ ಹಾಕಿ ನಮ್ಮ ಇಡೀ ಮೂಡಿಗೆರೆ ತಾಲೂಕು ಮುಗಿತದೆ ಅಲ್ವಾ. 2 ವರ್ಷ 2 ಫಂಕ್ಷನ್ಗೆ ನಾನು ಫೋನ್ ಮಾಡಿದೆ ಸಂಸದಿಗೆ, ಮೇಡಮ್ ಸ್ವಲ್ಪ ಕರ್ಕ ಬರ್ಬೇಕು ಮಸೀದಿಗೆ ಅಂತ ಬರಲಿಲ್ಲ. ಇನ್ನೊಂದು ವಾರದಲ್ಲಿ ಇಲ್ಲ ಸರ್, ನೋಡಿ ನೀವು ಈಗ ಕರೆದವು ನಾವು ಹೇಳ್ಬೇಡಿ ವಿಷಯ ಅಲ್ಲ. ನೀವು ಮೇಡಮ್ ಪರವಾಗಿ ಬಂದಿದ್ದೀರಿ. ನಾವು ಯಾರು ಕೇಳ್ತೇವೆ, ಸರ್ಕಾರದ ವತಿಯಿಂದ ನಮಗೆ ಈ 10 ಕಿಲೋಮೀಟರ್ ರಸ್ತೆಯನ್ನು ಕೈ ಮುಗಿದು ಕೇಳ್ಕೊಳ್ತೀವಿ, ಇದನ್ನ ಮಾಡಿಸ್ಕೊಡಿ ಅಂತ ನಾವು ಹೇಳೋದಷ್ಟೇ ಬಿಟ್ಟರೆ ಬೇರೆ ಯಾರ ಹತ್ರ ವೈಯಕ್ತಿಕ ದೇಶ ನಮಗೆ ನಮಗೆ ನಂದು ಒಂದು ಹೇಳ್ತೀನಿ, ನಾನು 2 ವರ್ಷ ಕೊಳಕು ನೀರು ಕುಡ್ದಿದ್ದೀನಿ, ಕಾಂಪ್ಯಾಕ್ಸ್ ಹಾಕಿದ್ದು ಅದು ಇದು ಎಲ್ಲ ಕುಡಿದಿದ್ದೀನಿ. ಆದ್ರೆ ಇನ್ನೂ ರೆಡಿ ಆಗ್ಲಿಲ್ಲ ಅಂತ ಹೇಳಿ ಇಲ್ಲಿ ಒಂದು ಬೋರ್ ತೆಗೆದಿದ್ದು, ಸುಮಾರು ಬೋರ್ ಮಾಡಿ ನಾನು ನೋಡಿ ಎಷ್ಟು ಬೋರ್ 25 ಬೋರ್ ಹೊಡಿಸಿದ್ದಾರೆ, ಯಾವ್ದ್ರಲ್ಲೂ ನೀರಿಲ್ಲ. ಈಗ ನೀವು ನಮ್ಮಲ್ಲಿ ಹೊಡೆದಿದ್ದಾರೆ. ಮೊನ್ನೆ ರಾಜೇಶ್ ಕೇಳಿದೆ, ಪಾಪ ನಮಗೆ ತುಂಬಾ ಗ್ರಾಮ ಪಂಚಾಯತಿ ಮೆಂಬರ್ ಅಲ್ಲಿ ನಮಗೆ ಎಲ್ಲ ಏನ್ ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ನಾವು ಕೇಳೋದು, ನಾವು 2 ವರ್ಷ ಆಯ್ತು ಸರ್ ಓಟ್ ಹಾಕಿ, 2 ವರ್ಷ ಆಯ್ತು, ಹೊಸ MLA ಆರಿಸಿದೀವಿ. ಬಟ್ ನಮ್ಮಲ್ಲಿ ಏನಾದ್ರೂ ಒಂದು ಕೊರತೆ ಬಗ್ಗೆ, ನೀರಿನ ಬಗ್ಗೆ, ರೋಡಿನ ಬಗ್ಗೆ, ಶಾಲೆ ಬಗ್ಗೆ, ಪ್ರತಿ ಅಂಗನವಾಡಿ ಬಗ್ಗೆ ಯಾವ್ದಾದ್ರು ಬಂದು ಕೇಳಿದ್ರೆ ನಮಗೆ ಒಂದು ಅನುಕೂಲ. MLAಗಳು ಏನಲ್ಲ, ಬೇರೆ ಯಾವ MLA ನಾನು ಹೆಸರು ಹೇಳ್ಬೇಕು, ನೀವು ಹೆಸರು ಹೇಳಿದ MLAಗೆ ನಾನು ಹೇಳ್ತೀನಿ, ಇಂಥಲ್ಲಿ ಮನೆ ಯೂಟಿಕಾದರು ಅಲ್ಲಿ ಇದರಲ್ಲಿ ವಿಧಾನಸೌಧದಲ್ಲಿ ಅವ್ರು ಏನು ಮೀಟಿಂಗ್ ಮುಗಿದ ಮಂಗಳೂರಲ್ಲಿ ಇರ್ತಾರೆ, ಮನೆ ಭೇಟಿ ಮಾಡ್ತಿದ್ದಾರೆ. ಬಿಜೆಪಿ MLAಗಳು ಎಷ್ಟು ಜನ ಮನೆ ನುಗ್ತಾ ಇದ್ದಾರೆ, ಏನಾಗಬೇಕು ನೋಡಿ. ನೀವು ಮಹಿಳಾ ಆಯೋಗದ ಅಧ್ಯಕ್ಷರು ಎಂತ ಮೇಡಮ್ ಅವರು ಚಿನ್ನ. MLAಗಳು ಆ ಟೈಪ್ ಅಲ್ಲ, ಜನಸಂಪರ್ಕ ಸಭೆನೇ ಆಗಬೇಕು, ಗ್ರಾಮಸ್ಥರೇ ಕರಿಬೇಕು ಅಂತಲ್ಲ ಸರ್. ನಾವು ಓಟ್ ಹಾಕಿದೀವಿ, ನಿಮಗೆ ಹಕ್ಕಿದೆ, ನಾವು ಓಟ್ ಹಾಕಿದೀವಿ, ನಾವು ಕೇಳ್ತಿದೀವಿ, ನಮಗೆ ಬೇಕಾಗಿದ್ದು ಕರೆಂಟು, ನೀರು, ಬಸ್ಸಿನ ಸೌಲಭ್ಯ, ಈ ರೋಡ್ ಒಂದು 10 ಕಿಲೋಮೀಟರ್ ಕೊಡಿ ಅಂತ ನೋಡಿ. ಮೂರನೇದು ಕುಂದೂರಿಗೆ ನೋಡಿ ಅಣ್ಣ, ಕುಂದೂರಿಗೆ ಎಷ್ಟು ಬಸ್ ಬರುತ್ತೆ ಗೌರ್ಮೆಂಟ್? ಮೇಡಮ್ ನಾವು ಹೋಗಿಲ್ಲ, ಬೇರೆಯವರು ಮೇಡಮ್ಗೆ ಹೋಗಿ ಲೆಟರ್ ಕೊಟ್ಟಿದ್ದಾರೆ, ಒಂದು ಬಸ್ಸು ನಮಗೆ ಗಬ್ಗಲಿ ಬರಲಿಲ್ಲ. ಅದಾಯ್ತಾ? ಬೆಂಗಳೂರು ಹೊರನಾಡಿಂದ ಬೆಂಗಳೂರು ಸಿಂಗೇರಿಂದ ಬಾಳೆನೂರಲ್ಲಿ ಎಷ್ಟು ಹೋಗುತ್ತೆ? 1-2 ಬಸ್ ನಮ್ಮ ರೋಡಲ್ಲಿ ಬಿಟ್ಟರೆ ಏನಾಗ್ತದೆ? ಗೌರ್ಮೆಂಟ್ ಬಸ್. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಸಾರ್ಗೋಡ್ ಕುಂದೂರು ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದೆ. 10 ಕಿಲೋಮೀಟರ್ ರಸ್ತೆ. ಇದು ಶಾಸಕರ ಗಮನಕ್ಕೂ ಇದ್ದರೂ ಸಹ ಯಾವುದೇ ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗಿಲ್ಲ. ಹಾಗಾಗಿ ಇಲ್ಲಿನ ಗ್ರಾಮಸ್ಥರು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಈ ಸಂದರ್ಭದಲ್ಲಿ. ಮೂಡಿಗೆರೆ ತಾಲೂಕು ಸಬ್ಬೆನಹಳ್ಳಿ ಟು ಗಬ್ಗಲ್ಲು ಲಿಂಕ್ ರಸ್ತೆ ಇದು. ಇದರಲ್ಲಿ KKB ಬಸ್ ಒಂದು ಓಡಾಡ್ತಾ ಉಂಟು ಸರ್. ಗೌರ್ಮೆಂಟ್ ಬಸ್ ಒಂದು ಬೆಳಿಗ್ಗೆ ಒಂದು ಹಾಲ್ಟಿಂಗ್ ಬಸ್ ಬರುತ್ತೆ, 8 ಗಂಟೆ ರಾತ್ರಿ ಬಂದು ಹೋಗುತ್ತೆ. ಬಟ್ ಅದು 2 ದಿನಕ್ಕೊಂದ್ಸಲ ರೋಡಲ್ಲಿ ನಿಲ್ಲುತ್ತೆ ಸರ್. ಮಕ್ಕಳು ಶಾಲೆಗೆ ಹೋಗ್ಲಿಕ್ಕೂ ಕಷ್ಟ,
ಅಕಸ್ಮಾತ್ ಏನಾದರೂ ಒಂದು ಹುಷಾರಿಲ್ದಾನೆ ಕರ್ಕೊಂಡು ಆಟೋದವರು ಬರಲ್ಲ, ಬಾಡಿಗೆ ಕಾರ್ ಅವರು ಬರಲ್ಲ. ಬಟ್ ಇದು ನಮ್ಮ ಶಾಸಕರ ಗಮನಕ್ಕೆ ಬಂದಿದೆ. ಸುಮಾರು ಸಲ ನಾನು ಶಾಸಕ ಗಮನಕ್ಕೆ ಪಿ ಅವರಿಗೆ ಹೇಳಿದ್ದೀನಿ, ಆಮೇಲೆ ಕೆಲವು ಮೆಂಬರ್ಗಳಿಗೂ ಹೇಳಿದ್ದೀನಿ, ಎಲ್ಲರಿಗೂ ಹೇಳಿದ್ದೀನಿ. ನಾನು ಎಲ್ಲ ಹೇಳಿದ ಮೇಲೂ ಆಗಿಲ್ಲ ಅಂತ ಹೇಳಿದರೆ ಈಗ ನಮ್ಮ ಭಾಗ್ಯನೂ ಅಲ್ಲ, ಗ್ರಾಮಸ್ಥರ ಭಾಗ್ಯ ನನಗೆ ಗೊತ್ತಿಲ್ಲ ಸರ್. ಈಗ ನಮಗಿದು ಕೂಡಲೇ ಆಗಬೇಕಂತೇಳಿ ನಾವೀಗ ಒಂದು ಗ್ರಾಮಸ್ಥರು ಒಂದು 50 ಜನ ಸೇರಿಕೊಂಡು ಒಂದು ಪ್ರೊಟೆಸ್ಟ್ ಮಾಡೋಣ ಅಂತೇಳಿ ನಾವು ನಿಮ್ಮನ್ನು ಕರೆದಿದ್ದೀವಿ, ನಮ್ಮ ನವೀನ್ ಗೌಡ್ರನ್ನು ಕರೆದಿದ್ದೀವಿ, ಆಮೇಲೆ ನಮ್ಮ ಇವರು ಸಚಿನ್ ಮರ್ಕಲ್ ಅವರು ಇದ್ದಾರೆ, ಅವ್ರ ಮುಂದೆ ಸುಮಾರು ಮಾತಾಡಿ ತಮಗೆಲ್ಲ ಗೊತ್ತಿದ್ದ ವಿಷಯ. ಬಟ್ ಇದು ನಮಗೆ 1 ತಿಂಗಳೊಳಗೆ ಈ ಕಾಮಗಾರಿ ಮಾಡಿಕೊಡ್ತೀವಂತ ಈಗ ನವೀನ್ ಗೌಡರು ಸಚಿನ್ 15 ದಿನದೊಳಗೆ ನಾವು ಇದನ್ನು ಪ್ರೊಸೀಜರ್ ಪ್ರಕಾರ ಏನು ಮೇಡಮಿಗೆ ನಾವು ಹೇಳಬೇಕು ಅದನ್ನು ಹೇಳಿ ನಾವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕಾದು ನೋಡ್ಬೇಕು ಸರ್. ಈ ರಸ್ತೆಯ ಬೇಡಿಕೆ ಹಲವಾರು ರೀತಿಯ ಬೇಡಿಕೆ ಸಹ ನೀವು ಸಚಿನ್ ಮರ್ಕಲ್ ಅವರ ಸಮ್ಮುಖದಲ್ಲಿ ಇಟ್ರಿ ಮತ್ತು ನೀರಿನ ವಿಚಾರದಲ್ಲೂ ಮಾತಾಡಿದ್ರಿ. ಆ ವಿಚಾರ ಏನಿದೆ ಸರ್? ತುಂಬ ಇದೆ ಸರ್. ನೋಡಿ, ನಮ್ಮಲ್ಲಿ ಮೂಡಿಗೆರೆ ಡಿಪೋದಿಂದ ಸಾರ್ಗೋಡು ತನಕ ಬೆಳಿಗ್ಗೆನೂ 2 ಬಸ್ ಬರುತ್ತೆ. ಆ ಬಸ್ಸನ್ನು ನಾವು 2 ಸಲ ಗಮನಕ್ಕೆ ತಂದಿದ್ದೀವಿ. ನಮಗೆ ನವೀನ್ ಗೌಡ್ರಿಗೂ ತಂದಿದ್ದು, ಎಲ್ಲ ಗ್ರಾಮಸ್ಥರಿಗೂ ತಂದಿದ್ದೀವಿ, ಪಂಚಾಯತಿಗೆ ಹೇಳಿದ್ದು ಗಬ್ಬುಗಲ್ಲಿಗೆ ನಮಗೆ ಕೊಡಿ ಅದು ಅಂತ. ಯಾಕಂದರೆ ಮೂಡಿಗೆರೆ ಕಾಲೇಜಿಗೆ ಹೋಗೋರು ಹೆಣ್ಮಕ್ಳು ಗಂಡು ಮಕ್ಕಳು ತುಂಬ ಜನ ಇದ್ದಾರೆ. ಇಲ್ಲಿ ನಮ್ಮ ತಲಗೂರು ಆ್ಯನ್ಫೋರ್ಸ್ ಗಬ್ಬುಗಲ್ಲಿಂದ ಮಾಗುಂಡಿಂದ 6:00ವರೆಗೆ ಬಿಡ್ತಾರೆ ಸರ್, ಬೆಳಕಾಗಿರಲ್ಲ. ಅದನ್ನು 7:00ವರೆಗೆ ಮಾಡಬೇಕು ಅಂತ ಒಂದು ಟೈಮಿಂಗ್ಸು. ಹೋರ್ನಾಡು ಸಿಂಗೇರಿಯಿಂದ ಬೆಂಗಳೂರಿಗೆ ಸಾಧಾರಣ ಒಂದು 25 ಬಸ್ ಹೋಗುತ್ತೆ. ಬಾಳೆನೂರು ಟು ಕೊಟ್ಟಿಗೆಹಾರ ಮೂಡಿಗೆರೆ ಹೀಗೆ ಹೋದ್ರೆ ನಮಗೊಂದು ಅನುಕೂಲ ಸರ್. ಹಿಂದೆ ಇತ್ತು, ಅದನ್ನು ಗಮನಕ್ಕೆ ತಂದಿದ್ದೀವಿ, MLA ಅವ್ರ ಗಮನಕ್ಕೂ ಹೋಗಿದೆ, ಆಯಿತಾ. ಆಮೇಲೆ ನೀರಿಂದ ಸರ್, ಈಗ ಪಂಚಾಯತಿಗೆ ನೀರು ನೋಡಿ, ಬೋರ್ ಹೊಡಿತಾ ಇದ್ರೆ ನೀರು ಸಿಗ್ತಾ ಇಲ್ಲ, ಯಾವುದೋ ನೀರು ಸೌಲಭ್ಯಗಳಿಲ್ಲ. ನಮಗಿದೆ ಸರ್, ನಾವು ಬೋರ್, ನಮಗೆ ಸೈಟ್ ಮನೆ ಬೇಡ, ಆಮೇಲೆ ನಮಗೆ ಬಸ್ಸಿನ ಸೌಲಭ್ಯನೂ ನಮಗೆ ಅಗತ್ಯ ಇಲ್ಲ, ಬಟ್ ನೀರಿನ ಸೌಲಭ್ಯ ನಮಗೆ ಅಗತ್ಯ ಇಲ್ಲ ಸರ್. ಇದೆಲ್ಲ ಬಡವರಿಗೆ ಅಗತ್ಯ ಇಲ್ಲ ಸರ್. ನೋಡಿ ಸರ್, ಈಗ ನಮ್ಮಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ನಮ್ಮ CM ಅವರು ಹೇಳಿದರೆ ಎಲ್ಲಿ ಗ್ರಾಮ ಹಳ್ಳಿಗೂ ನೀರಿನ ವ್ಯವಸ್ಥೆ, ಆಸ್ಪತ್ರೆ ವ್ಯವಸ್ಥೆ, ಬಸ್ಸಿನ ವ್ಯವಸ್ಥೆ ಮಾಡಿ ಅಂತ. ಆದರೂ ನಾವು ಸರ್ ಇನ್ನೂ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದೀವಿ, ಇನ್ನೂ ಕಣ್ಣು ಮುಚ್ಕೊಂಡೇ ಇದ್ದೀವಿ. ನಮಗೆ ಯಾರ್ದು ಒಂದು 2 ವರ್ಷ ಆಯಿತು ಸರ್ ಈಗ MLA ಅವರು ವಿನ್ ಆಗಿ. ಒಂದು ದಿನವೂ ನಮ್ಮಲ್ಲಿ ತಲಗೂರಿಗೆ ಆಗಲಿ, ಈರ್ಗೂರಿಗಾಗಲಿ, ಗಬ್ಬಗಲಿಗಾಗಿ ಒಂದು ಕೂಲಂಕುಷವಾಗಿ ಒಂದು ಬಡವರ ಬಗ್ಗೆ ಆಗಲಿ ಒಂದು ಏನಾದರೂ ಒಂದು ಕೂತ್ಕೊಂಡು ಪಂಚಾಯತಿಗೆ ಏನು ನಿಮಗೆ ಕಷ್ಟ ಇದೆ, ಏನು ಬೇಕು ನಮ್ಮಿಂದ, ಏನು ಆಗಬೇಕು ಅಂತ ಕೇಳಿದವರಿಲ್ಲ. ನಾವು ಓಟ್ ಹಾಕಿದ್ದೀವಿ. ಒಂದು ಎಮರ್ಜೆನ್ಸಿ ಒಂದು ಆಂಬುಲೆನ್ಸ್ ಕೂಡ ಬರೋಕ್ಕಾಗ್ತದೆ, ಆಗಲ್ಲ. ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಬರಲ್ಲ, 112 ಅವರ್ ಬೇಗ ಬರ್ತಾರೆ. ಯಾಕಂದ್ರೆ ಪಾಪ ಅವರಿಗೆ ಬರ್ತಾರೆ ನಾವು ಫೋನ್ ಮಾಡಿದ ತಕ್ಷಣ. ಅದು ಬಂದು ವಾಪಸ್ ಹೋಗೋದು ಕಷ್ಟನೇ. ಟೈರ್ ಹಾರೋದು, ಜಾಯಿಂಟ್ ಕಟ್ ಆಗೋದು, ಗೇರ್ ಬಾಕ್ಸ್, ಈ ಟೈಪ್ ಸಂಪರ್ಕ ನಮಗೆ ಕುಂದೂರಿಂದ ಗಬ್ಬಗಲ್ವರೆಗೆ 10 ಕಿಲೋಮೀಟರ್ ಇದೆ ಸರ್. ಪಾಸ್ ಆಗಿದೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕೆಲವು ಮೆಸೇಜು ಬಂದಿದೆ, ಅದರೊಳಗೆ ಸುಳ್ಳು ಅಂತ ನಮ್ಮ ನವೀನ್ ಸಚಿನ್ ಮರ್ಕಲ್ ಅವರು ಹೇಳಿದರು. ಅಪ್ರೋಲಿ ಕೊಟ್ಟಿದ್ದಾರೆ, ಬಂದಿಲ್ಲ ಅಂತ ಸರ್. ಒಬ್ಬ ಸಿಟ್ಟಿಂಗ್ ಮೆಂಬರ್ MLA ಅವರಿಗೆ ಸರ್ 24 ಗಂಟೆ ಒಳಗೆ ಅದನ್ನು ಮಾಡಿಸ್ಬೋದು ಸರ್. ಇಂಪಾರ್ಟೆಂಟು, ಬಡವರಿಗೆ ಭಾರಿ ಕಷ್ಟ ಇದೆ ಅಂತ ಹೇಳಿದರೆ ಇಮಿಡಿಯೇಟ್ಲಿ ಮಾಡಿಕೊಡ್ತಾರೆ ಸರ್. ಮಾಡ್ಬೋದಲ್ಲ, ನಾವಲ್ಲಲ್ಲ ಸರ್, ಅವರು ಮಾಡ್ಬೋದಲ್ವ, ನಮಗೆ ಅನುಕೂಲ ಇದೆಯಲ್ಲ ಸರ್. ಆಮೇಲೆ ಬಸ್ಸಿನ ಸಮಸ್ಯೆ ನಿಮಗೆ ಹೇಳಿದೆ. ಆಮೇಲೆ ನೀರಿನ ಸಮಸ್ಯೆ, ಪಂಚಾಯತ್ ನಮ್ಮಲ್ಲಿ ನಲ್ಲಿ ಹಾಕಿದ್ದಾರೆ, ನೀರಿಲ್ಲ. ಪಂಚಾಯತ್ ಅವ್ರು ಕೇಳಿದ್ರೆ ಎಲ್ಲೆಲ್ಲ ಬೋರ್ ಹೊಡಿತಿದ್ದಾರೆ, 25 ಬೋರ್ ಹೊಡೆದಾರೆ, ಈ ಟೈಪ್. ನಾವು 25 ವರ್ಷ ಆಯ್ತು ಸರ್. ಇದು ನಾಸಿರ್ ಅಂತ ಒಬ್ಬ ಕಾಂಟ್ರಾಕ್ಟ್ ಮಾಡಿದ್ದು ನಮ್ಮ ಕುಮಾರಸ್ವಾಮಿ ಅವರು MLA ಇರಬೇಕಾದ್ರೆ. ಇದುವರೆಗೂ ಇದಕ್ಕೆ ಪ್ಯಾಚ್ ಅಲ್ದಾನೆ ಒಂದು ಅರ್ಥ ವರ್ಕ್ ಮಾಡಿದ್ದು. ಈ ಸಲ ಆನಂದ್ ಪ್ರಕಾಶ್ ಅವ್ರನ್ನ ನಿಲ್ಲಿಸಿ ಕೇಳಿದೆ, ಯಾಕೆ ಸರ್ ಅರ್ಥ ವರ್ಕ್ ಮಾಡ್ತೀರ, ಅದು ಇರಲಿ, ಬೇಡ ಅಂದೆ. ಇಲ್ಲ ಸರ್, ನಿಮಗೆ 10 ಕಿಲೋಮೀಟರ್ ಪಾಸ್ ಆಗುತ್ತೆ, ಇದು ಮಾಡಿಸ್ತೀವಿ ಅಂತ ಹೇಳಿದ್ರು. 8 ತಿಂಗಳಾಯ್ತು ಸರ್. ಇನ್ನು ಏಪ್ರಿಲ್ ಲಾಸ್ಟ್, ಇದು ಏಪ್ರಿಲ್ 1. ಮೇ ಈ ತಿಂಗಳೊಳಗೆ ಮಾಡಬೇಕು. ಇನ್ಯಾವಾಗ ಮಾಡೋದು? ನಮ್ಮಲ್ಲಿ ಬಡವರು ಭಾರಿ ಜನ ಸರ್, ಮನೆ ಇಲ್ದವ್ರು ಇದ್ದಾರೆ, ಜಾಗ ಇದೆ ಸರ್. ನೋಡಿ, ಅಲ್ಲ ಫಾರೆಸ್ಟ್ನವ್ರು 16 ಎಕರೆ ಜಾಗ ಕಡಿದ್ರು ಆ ತಲಗೂರು ಎಸ್ಟೇಟ್ ಅವರು. ಅದೊಂದು ರೆಜುಲೇಷನ್ ಮಾಡೋಕೆ ಹೇಳಿ ನಮ್ಮ MLA ಅವರು ಇದ್ದಾರಲ್ಲ, ಬಂದು ನೋಡಿ ಪರಿಶೀಲನೆ ಮಾಡಿ ಬಡವರಿಗೆ, ಶಾಲೆಗೆ, ಫೀಲ್ಡಿಗೆ ಎಲ್ಲ ಒಂದು ರೆಜುಲೇಷನ್ ಮಾಡಲಿ. MLA ಅವ್ರಿಗೆ ಫವರ್ ಇದೆಯಲ್ಲ ಸರ್. ನಾವು ಓಟ್ ಹಾಕಿದ್ದೀವಿ, ಕೇಳ್ತಾ ಇದ್ದೀವಿ. ಓಟ್ ಹಾಕದೇ ಕೇಳಿಲ್ಲ, ಓಟ್ ಹಾಕ್ತಾ ಇದ್ದೀವಿ, ಕೇಳಿದ್ದೀವಿ. ಹಾಂ, ಮತ್ತೊಮ್ಮೆ ನಿಮ್ಮ ಹೆಸರು ಸರ್? ಸರ್, ನನ್ನ ಹೆಸರು K. ಮೊಯ್ದೀನ್ ಅಂತ, ತಲಗೂರು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.